ಏನು ರಸಮ ಸರ್? ಹ್ಞೂ ಸರ್, ರಸಮ್ ಸರ್. ಬ್ರಾಹ್ಮಣರ ರಸಮ್ ಅಂದ್ರೆ ಚೆನ್ನಾಗಿರುತ್ತೆ ಬಿಡಿ ಸರ್. ಅಲ್ಲ ಹೇಳ್ದೆ ಬೇಜಾರಾಗ್ಬಿಡಿ. ಇಲ್ಲ ಸರ್, ಇಲ್ಲ ಇಲ್ಲ. ನಾವು ಸಾಕಷ್ಟು ಕಡೆ ಊಟ ಮಾಡ್ತಾ ಇರ್ತೀವಿ, ಹಾಗಾಗಿ ರುಚಿಯಾಗಿ ಚೆನ್ನಾಗಿದೆ. ಧರ್ಮಸ್ಥಳದ ಊಟ ಮಾಡಿದಾಗ ಆಗುತ್ತೆ ಅಂತಾರೆ. ಧರ್ಮಸ್ಥಳದ ಊಟ ಮಾಡೋದ್ರೆ ಅಂತಾರ ರಸಮ್. ರಸಮ್ ಆಗಿರುತ್ತೆ ನಮ್ದು. ನೀವೇ ಮಸಾಲೆ ಎಲ್ಲ ರಸಮ್ದೆಲ್ಲ ನೀವೇ ಎಲ್ಲ ಪೌಡರ್ ಎಲ್ಲ ನಮ್ದೇ ಸರ್. ಪಕ್ಕಾ ಧರ್ಮಸ್ಥಳ ರಸಂ. ಧರ್ಮಸ್ಥಳ ರಸಮ್ ಇದ್ದಂಗಿದೆಯಾ? ಹೌದಾ? ನೀವು ಭಾಳ ಹೋಗಿದ್ದೀರಲ್ಲ ಧರ್ಮಸ್ಥಳ, ಅದೇ ಟೇಸ್ಟ್ ಕೊಡ್ತಿದ್ದೆ ರಸಮ್. ಸೇಮ್ ಟೇಸ್ಟ್ ಸರ್. ನಾನು ಊಟ ಮಾಡ್ತೀನಿ ನೋಡಿ. ಸೇಮ್ ಟೇಸ್ಟ್. ಸೇಮ್ ಟೇಸ್ಟ್. ಧರ್ಮಸ್ಥಳದಿಂದ ಸೇಮ್ ಟೇಸ್ಟ್. ಎರಡು ಚಪಾತಿ ಇದೆ. ಅದೇ ರೀ ಮುದ್ದೆ ಆಗಿದೆ ಸರ್. ಮುದ್ದೆ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಮುದ್ದೆ ಊಟ. ಬಂಧುಗಳೇ, ನಾನು ಕೊರಟಗೆರೆಯಲ್ಲಿ ಇದ್ದೀನಿ. ಮಧುಗಿರಿ ತಾಲೂಕು ಕೊರಟಗೆರೆ ಕೋರ್ಟ್ ಪಕ್ಕನೇ ಇದೆ, ಸಿವಿಲ್ ಕೋರ್ಟ್ ಪಕ್ಕನೇ ಹೆಗಡೆ ಮಿಸ್ ಅಂತ ನೋಡ್ತಾ ಇದ್ದೀರಾ. ತಮ್ಮ ಹೆಸರು ಸರ್? ಶ್ರೀಪಾದ ದತ್ತಾತ್ರ ಹೆಗಡೆ ಅಂತ. ಹೆಗಡೆ ಮಿಸ್ ಅಂತ ನಮ್ಗೆ ಕರೀತಾರೆ. ಶ್ರೀಪಾದ ದತ್ತಾತ್ರ ಹೆಗಡೆ ಅಂತ. ಹೆಗಡೆ ಮೂಲತಃ ಸಿರಿಸಿ ಅವರು. ಇಲ್ಲಿ ಇವತ್ತು ಊಟ ಮಾಡೋಣ ಅಂತ ಬಂದಿದ್ದೀನಿ. ಊಟ ಮಾಡ್ಬಿಟ್ಟು ಹೇಗಿರುತ್ತೆ ಅನ್ನೋದೆಲ್ಲ ನಿಮಗೆ ತಿಳಿಸ್ತೀನಿ ಬನ್ನಿ. ಪಕ್ಕ ಬ್ರಾಹ್ಮಣರ ಶೈಲಿಯ ಊಟ ಇರುತ್ತೆ. ಸಿರಿಸಿ ಸೈಡ್ನವರು ಇಲ್ಲಿ ಬಂದು ಸೆಟ್ಲ್ ಆಗಿ ಇಲ್ಲಿ ಮನೆ ಊಟ ಮಾಡ್ಕೊಂಡ್ರೆ ಹೆಗಡೆ ಮೆಸ್ ಅಂತೇಳಿ ಮನೆ ಅಡುಗೆ ಅಂತ ಕುಂಬಿಡಿ. ಅವ್ರ ಮನೆಯವರೇ ಅಡುಗೆ ಮಾಡ್ತಾರೆ. ಊಟ ಮಾಡ್ಬಿಟ್ಟು ಬಂಧುಗಳೇ, ನಾನು ಹೆಗಡೆ ಮೆಸ್ ಬ್ರಾಹ್ಮಣರ ಫಲಹಾರ ಮಂದಿರ ಅನ್ನೋ ಮೆಸ್ಸಲ್ಲಿದ್ದೀನಿ. ಅಂದರೆ ಮನೆ ಊಟ. ಇದು ಬರೋದು ಕೊರಟಗೆರೆಯಲ್ಲಿ ಬರುತ್ತೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು. ನೀವು ಕೊರಟಗೆರೆ ತುಮಕೂರಿಂದ ನೇರವಾಗಿ ಕೊರಟಗೆರೆಗೆ ಬಂದರೆ ಅಲ್ಲಿ ನೋಡ್ತಾ ಇದ್ದೀರಾ, ಅದೇ ರಸ್ತೆ ಮಧುಗಿರಿಗೆ ಹೋಗುತ್ತೆ. ಅಲ್ಲಿ ನೀವು ಸಿವಿಲ್ ಕೋರ್ಟ್ ಅಂತ ಕೇಳಿದ್ರೆ ಸಾಕು. ಸಿವಿಲ್ ಕೋರ್ಟ್ ಪಕ್ಕನೇ ಹೆಗಡೆ ಮೆಸ್ ಅಂತ ಬರುತ್ತೆ. ಅಥವಾ ನೀವು ಹೆಗಡೆ ಮೆಸ್ ಅಂತ ಕೇಳಿದ್ರು ಆಯಿತು. ನೀವು ಹೆಗಡೆ ಮೆಸ್ ಒಳಗಡೆ ಬಂದರೆ ನೀವು ಪಾದರಕ್ಷೆಗಳನ್ನು ಇಲ್ಲಿ ಬಿಡಿ ಅಂತಿದೆ, ಇಲ್ಲಿ ಬಿಡಬೇಕು. ಇದು ನೋಡಿ, ಹೆಗಡೆ ಅಂದರೆ ಮನೆಯಲ್ಲೇ ಇದನ್ನು ಮೆಸ್ ಮಾಡಿದ್ದಾರೆ. ಮನೆ ಊಟನೇ ಇದು. ಬನ್ನಿ ಅವ್ರನ್ನೇ ಮೀಟ್ ಆಗಿಬಿಟ್ಟು ನಾವೆಲ್ಲದನ್ನು ತಿಳ್ಕೊಳ್ಳೋಣ. ಶ್ರೀಪಾದ್ ಹೆಗಡೆ ಅವರೇ, ನೀವು ಇಲ್ಲಿ ಕೊರಟಗೆರೆ ಸಿರಿಸಿ ಅಂತ ಹೇಳಿದ್ರಿ. ಮೂಲತಃ ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲಿ ಬಂದು 14 ವರ್ಷ ಆಯ್ತು. ಅಲ್ಲಿಂದ 14 ವರ್ಷದಿಂದ ನಾವು ಮೆಸ್ ಮಾಡ್ತಾ ಇದ್ದೀವಿ. ಇವಾಗ ಅಡಿಗೆ ಯಾರು ಮಾಡ್ತಾರೆ ಸರ್? ಎಲ್ಲ ಈಗ ನಮ್ಮ ಮನೆಯವರೇ ಪ್ರಿಪೇರ್ ಮಾಡೋದು. ವರಮಾನ ಹೆಗಡೆ ಅಂತ ಅವರೇ ಮಾಡೋದು. ವರಮಾನ ಹೆಗಡೆ ಅಂತ ನಿಮ್ಮ ಮನೆಯವರು ಅವರೇ ಪ್ರಿಪೇರ್ ಎಲ್ಲ ಅವರೇ ಮಾಡೋದ? ನಾವು ಮತ್ತೆ ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ನೀವು ಅವ್ರಿಗೆ ಹೆಲ್ಪ್ ಮಾಡ್ತೀರಾ? ಇದೆಲ್ಲ ಇದೆ, ಕುತ್ಕೊಳ್ಳೋಕೆಲ್ಲ ಪ್ಲೇಸ್ ಇದೆಯಲ್ಲ ಸರ್ ಮಾಡಿರೋದು? ಇಲ್ಲೂ ಹೊರಗಡೆನೂ ಇಲ್ಲೂ ಇದೆ, ಮತ್ತೆ ಒಳಗಡೆ ಇದೆ. ಬನ್ನಿ ಸರ್ ತೋರಿಸಿ. ಇದೆಲ್ಲ ಕಿಚನಾ ಸರ್? ಒಳಗಡೆ ಇದೆ. ಕಿಚನ್ ಒಳಗಡೆ ಇದೆ. ಇಲ್ಲೂ ಸೆಟ್ಟಿಂಗ್ ಇದೆಯಲ್ಲ ಸರ್? ಇನ್ನು ಇವಾಗ 12:15 1 ಗಂಟೆ 1 ಗಂಟೆ ಸ್ಟಾರ್ಟ್ ಆಗುತ್ತೆ ಊಟ. 2 ಗಂಟೆ ತನಕ ರಶ್ ಇರುತ್ತೆ. ರಶ್ ಇರುತ್ತೆ. ಇನ್ನು 12:15 1 ಗಂಟೆ ಬರ್ತಾರೆ ಜನ. 3 ಗಂಟೆ ರಶ್ ಇರುತ್ತೆ. ಇಷ್ಟೆಲ್ಲ ಜಾಗ ಇದೆಯಲ್ಲ ಸರ್? ಜಾಗ ಇದೆ. ಒಳಗಡೆ ಅಲ್ಲಿ ಹೊರಗಡೆನೂ ಇದೆ. ತೋರಿಸ್ಬೋದಾ? ಬನ್ನಿ ಸರ್, ತೋರಿಸ್ತೀನಿ. ಲೈಟ್ ಹಾಕ್ಬಿಡಿ ಸರ್ ಹಂಗೆ. ಅವರು ಇದೆ ಅಡುಗೆ ಮಾಡೋದು. ನಿಮ್ಮ ಮಿಸಸ್ ಮನೆನೇ ಮಾಡ್ಕೊಂಡ್ಬಿಟ್ಟಿದ್ರಲ್ಲ ಸರ್? ಮನೆ ಅಡುಗೆನೇ ಆಕ್ಚುಲಿ. ಇವರೇ ಮನೆ ಅಡುಗೆ. ನಮಸ್ಕಾರ. ನೀವೇ ಅಂತ ಅಡುಗೆ ಮಾಡೋದು ಹೇಳಿದ್ರು ನಿಮ್ಮ ಯಜಮಾನ್ರು. ಎಲ್ಲ ನೀವೇ ರೆಡಿ ಮಾಡ್ತೀರಾ? ಅಂದ್ರೆ ಪಾರ್ಸಲ್ ಬಂದ್ರು ಕೊಡ್ತೀವಿ. 100 150 ಹಿಂಗ್ ಬರ್ತಾರೆ. ಆ ರೀತಿ ಮನೆಗೆ ಏನಾದ್ರು ಆರ್ಡರ್ ಕೊಟ್ರೆ ಅದನ್ನು ಕೊಡ್ತೀರಾ? ತಿಂಡಿನೂ ಕೊಡ್ತೀರಾ, ಅಡುಗೆನೂ ಕೊಡ್ತೀರಾ? ಹೋಳಿಗೆ ಊಟ ನಿಲ್ಸ್ಬಿಟ್ಟಿದ್ದೀರಂತೆ. ಅಂದ್ರೆ ಶುಗರ್ ಅಂತ ಈಗ ಎಲ್ಲರೂ ಕೇಳೋದಲ್ಲ. ಮತ್ತೆ ಪಡ್ಡು ಮಾಡ್ತೀರಾ ಅಂತ ವಿಶೇಷವಾಗಿ 3 ದಿವಸ. ಪ್ರತಿಯೊಂದು ತಿಂಡಿನೂ ಅಡುಗೆ ಎಲ್ಲ ನೀವೇ ಮಾಡೋದು? ಓಕೆ. ನೋಡಿ ಈ ರೀತಿಯಾಗಿ ಇಲ್ಲಿ ಮುದ್ದೆ ಊಟ ಆಗ್ಬೋದು, ಚಪಾತಿ ಊಟ ಆಗ್ಬೋದು, ಎಲ್ಲ ಇಲ್ಲಿ ಏನಿದೆ ಪ್ಲೇಟ್ಸ್ ಇಟ್ಟಿದ್ದಾರೆ. ಇಲ್ಲೆಲ್ಲ ಪ್ಲೇಟ್ಸ್ ನಲ್ಲಿ ರೆಡಿ ಮಾಡ್ಕೊಂಡ್ಬಿಟ್ಟು ಒಂದೇ ಸಲ ಇಲ್ಲಿ ಊಟ ನಿಮಗೆ ಕೂತವ್ರಿಗೆ ಊಟ ಕೊಡ್ತಾರೆ. ಶ್ರೀಪಾದ ಹೆಗಡೆ ಅವರ ಇವಾಗ ಊಟ ತಂದಿದ್ದಾರೆ. ನಾನು ಚಪಾತಿ ಊಟ ತಗೊಂಡಿದ್ದೀನಿ, ನಾಗೇಶ್ ಅವರು ಮುದ್ದೆ ಊಟ ತಗೊಂಡಿದ್ದಾರೆ. ಎರಡನ್ನೂ ತೋರಿಸ್ಬಿಡ್ತೀನಿ. ಸರ್ ಇದು ಅನ್ಲಿಮಿಟೆಡ್ ಅಲ್ಲ ಸರ್ ಊಟ? 90 ರೂಪಾಯಿಗೆ ಅನ್ಲಿಮಿಟೆಡ್. ನೀವು ಚಪಾತಿ ಊಟನಾರು ತಗೋಬೋದು, ಮುದ್ದೆ ಊಟನಾರು ತಗೋಬೋದು. ಊಟ ಕೊಟ್ಟಿದ್ದಾರೆ, ಪಲ್ಯ ಕೊಟ್ಟಿದ್ದಾರೆ, ಮುದ್ದೆ ಇದೆ, ಆಮೇಲೆ ರೈಸ್ ಇರುತ್ತೆ ಅನ್ಲಿಮಿಟೆಡ್. ಚಪಾತಿ ಊಟ 2 ಚಪಾತಿ ಕೊಡ್ತಾರೆ. 2 ಚಪಾತಿ, ಹಪ್ಪಳ, ಚಟ್ನಿ ಇದೆ, ಪಲ್ಯ ಇದೆ. ರೈಸ್ ಕೂಡ ಅನ್ಲಿಮಿಟೆಡ್ ಆಗಿರುತ್ತೆ. ರೈಸ್ ನೀವು ಎಷ್ಟು ಬೇಕಾದ್ರೂ ಹಾಕ್ಸ್ಕೊಳ್ಬೋದು. ಚಪಾತಿ ಚಟ್ನಿ ಕೂಡ ಇರುತ್ತೆ. ಎಷ್ಟು ಚೆನ್ನಾಗಿದೆ. ಚೆನ್ನಾಗಿರುತ್ತೆ. ಅದೇ ಮನೆ ಅಡುಗೆ, ಬ್ರಾಹ್ಮಣರ ಮನೆ ಅಡುಗೆ. ಚೆನ್ನಾಗಿದೆ. ಮುದ್ದೆ ಅಷ್ಟೇ ಕೊಡ್ತೀನಿ ಸರ್. ಹೆಗಡೆ ಅವರೇ ನೋಡಿ, ನಮ್ಮ ಫ್ರೆಂಡು ಇನ್ನೊಂದು ಮುದ್ದೆ ಉಣ್ತಾ ಇದ್ದಾರೆ. ಊಟ ಮಾಡಿ ಸರ್. ಹೇಗಿದೆ ಸರ್ ಮುದ್ದೆ ಎಲ್ಲ? ಚೆನ್ನಾಗಿದೆ. ಮುದ್ದೆ ಎಲ್ಲ ಚೆನ್ನಾಗಿದೆಯಲ್ಲ? ಸಾಂಬಾರು ಚೆನ್ನಾಗಿದೆ. ಅವ್ರ ಮನೆಯವರೇ ಮಾಡೋದು, ಹೆಗಡೆ ಅವ್ರ ಮನೆಯವರೇ ಮಾಡೋದು ಸಾಂಬಾರು ಅಡುಗೆಗಳೆಲ್ಲ. ಸರ್ ಇಲ್ಲ ಸ್ವಲ್ಪ ಸಾಂಬಾರು ಹಾಕಿ ಸರ್ ನೋಡೋಣ. ಆಮೇಲೆ ನಿಮಗೆ ಪಲ್ಯ ಕೊಡ್ತೀನಿ ಸರ್. ಪಲ್ಯ ಕೊಡ್ತೀನಿ. ಸ್ವಲ್ಪ ಪಲ್ಯ ಹಾಕಿ ಸಾಕ್ಬಿಡಿ ಸರ್. ಚಟ್ನಿ ಪಲ್ಯ ಕೊಡ್ತೀನಿ. ಸಾಂಬಾರು ಬೇರೆ ಹಾಕ್ಸ್ಕೊಂಡಿದ್ದೀನಿ, ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಹೇಳಿ. ಚಟ್ನಿ ಚಟ್ನಿ ಮಾಡ್ತೀವಿ. ಕೆಂಪು ಚಟ್ನಿ. ನಿಜ ಸರ್? ಕೆಂಪು ಚಟ್ನಿನಾ? ಕೆಂಪು ಚಟ್ನಿ ಹಾಕಿ ಸರ್. ನೋಡಿ ಸರ್, ಟೇಸ್ಟ್ ಮಾಡಿ ಸರ್. ಕೆಂಪು ಚಟ್ನಿನೇ ಇರುತ್ತಾ? ಹ್ಞೂ ಸರ್, ಕೆಂಪು ಚಟ್ನಿ. ಯಾರು ಹಸಿಮೆಣಸು ತಿನ್ನಲ್ಲ, ಅದಕ್ಕೋಸ್ಕರ ಕೆಂಪು ಚಟ್ನಿ. ಮತ್ತೆ ಈ ಪಲ್ಯ ಒಂದು ಸ್ವಲ್ಪ ಹಾಕ್ಬಿಡಿ ಸರ್. ನುಗ್ಗೆಕಾಯಿ ಸಾಂಬಾರು ಮಾಡಿದ್ರಲ್ಲ ಇವತ್ತು? ಬೇರೆ ಒಂದು ಯಾರು ವೆರೈಟಿ ಬೇರೆ ಬೇರೆ ಯಾವ ಮಾಡ್ತೀರಾ ಸರ್ ಸಾಂಬಾರಲ್ಲಿ? ಸಾಂಬಾರಲ್ಲಿ ನುಗ್ಗೆಕಾಯಿ ಮಾಡ್ತೀವಿ, ಮೂಲಂಗಿ ಮಾಡ್ತೀವಿ, ಹೀರೆಕಾಯಿ ಮಾಡ್ತೀವಿ, ಮಿಕ್ಸ್ ತರಕಾರಿ ಮಾಡ್ತೀವಿ, ಬಸ್ಸಾರು ಮಾಡ್ತೀವಿ. ಮತ್ತೆ ಮಜ್ಜಿಗೆ ಹುಡಿ ಸರ್?
ಮಜ್ಜಿಗೆ ಹುಳಿ ಯಾವಾಗೋ ತಿಂಗಳು ಒಂದ್ಸಲ ಮಾಡ್ತೀವಿ. ಇಲ್ಲಿ ಕಡಿಮೆ ಅಲ್ವಾ? ಕಡಿಮೆ, ಕಡಿಮೆ, ಕಡಿಮೆ. ಹಂಗಾಗಿ ನೀವು ಮಜ್ಜಿಗೆ ಎಲ್ಲ ಬರುತ್ತೆ ಬಟ್ ನಾವು ಮಜ್ಜಿಗೆ ಹುಳಿ ಬದುಕಿದ್ರೆ ನೀವು ಜಾಸ್ತಿ ತಿಂತೀರಾ ಮದುವೆ ಹುಳಿ. ಪಲ್ಯ ಕೊಡಲ ಸರ್? ನೋಡಿ ಸರ್, ಸ್ವಲ್ಪ ಕೊಡಲ? ಸ್ವಲ್ಪ ನನಗೆ ಸಾಕು ಸರ್, ನಂಗೆ ಸಾಕು. ಇಡ್ಲಿ ನೋಡಿ ಆ್ಯಕ್ಚುಲಿಗೆ ಸಾಂಬಾರು ಮುದ್ದೆಗೆ ಹಾಕ್ತಾರೆ, ಬಟ್ ನಾನು ಹಾಕ್ಸ್ಕೊಂಡಿದ್ದೀನಿ ಬೇಕಾಯ್ತು ಶಾಂಪಲ್ ನೋಡೋಣ ಅಂತೇಳಿ. ಸಾಂಬಾರು ಚೆನ್ನಾಗಿದೆ. ಹೇಳೋದು ಅಲ್ಲೇ 2 ಥರ ಚಟ್ನಿ, ಕೆಂಪು ಚಟ್ನಿ ಒಂದು, ಈ ಕೊಬ್ಬರಿ ಚಟ್ನಿ ಒಂದು ನೋಡಿದ್ದಾರೆ. 2 ಕೊಬ್ಬರಿ ಚಟ್ನಿನೇ, ಅದು ಹಸಿಮೆಣಸಿಗೆ ಹಾಕಿರ್ತಾರೆ. ಪಲ್ಯ ಕೂಡ ಇರುತ್ತೆ. ಎರಡು ಚಪಾತಿ ಇರುತ್ತೆ. ಎಕ್ಸ್ಟ್ರಾ ತೊಗೊಂಡ್ರೆ 10 ರೂಪಾಯಿ ಹಾಕ್ತಾರೆ. ಇಲ್ಲ 90 ರೂಪಾಯಿಗೆ ಅನ್ಲಿಮಿಟೆಡ್ 2 ಚಪಾತಿ ಪ್ಲಸ್ ಅನ್ಲಿಮಿಟೆಡ್ ರೈಸ್ ಊಟ ಇರುತ್ತೆ. ಮುದ್ದೆನೂ ಅಷ್ಟೇ, ಎಕ್ಸ್ಟ್ರಾ ಮುದ್ರೆಗೆ 10 ರೂಪಾಯಿ ಆಗುತ್ತೆ. ಮಿಕ್ಕಿದ್ದು ಅನ್ಲಿಮಿಟೆಡ್ ಇರುತ್ತೆ 90 ರೂಪಾಯಿಗೆ. 14 ವರ್ಷದಿಂದನು ಹೋಟ್ಲು ನಡ್ಸ್ಕೊಂಡ್ ಬಂದಿದ್ದೀರಾ? ಹೌದು ಸರ್, ಅಂದ್ರೆ ಬಹಳ ಚೆನ್ನಾಗಿ ದುಡ್ಕೊಂಡ್ ಬಂದಿದ್ದೀರಾ ಅನ್ಸ. ಹೌದು ಸರ್. ನಮ್ಮಲ್ಲಿ ಫಿಲ್ಮ್ ಆಕ್ಟರ್ಸ್ ಅರ್ಜುನ್ ಸರ್ಜು ಫ್ಯಾಮಿಲಿ ಬಿಟ್ಟು ನಮ್ಮಲ್ಲಿ ಬರೋದು. ಅರ್ಜುನ್ ಸರ್ಜು ಇಲ್ಲೇ ಇರ್ಬೇಕಲ್ಲ ಅವರೆಲ್ಲ? ಅವರು ಬರ್ತಾರೆ? ಊಟ ಇದೆ, ಬರ್ತಾರೆ. ಊಟಕ್ಕೆ ಬಂದಿಯಾರಾ? ಸುಮಾರು ಫ್ಯಾಮಿಲಿ ಎಲ್ಲ ಬರ್ತಾರೆ. ಪ್ರವಾಸ ಏನ್ ಹೆಸರು ಮಾಡಿದ್ರಾ ದುಡ್ಡು ಮಾಡಿದ್ರ ಸರ್? ಹಂಗಾದ್ರೆ ನೀವು ಹೋಟೆಲ್ ಮಾಡಿದ್ರೆ ದುಡ್ಡು ಮಾಡಿಲ್ಲ. ಹೆಸರು ಉಳಿಸ್ಕೊಂಡಿದ್ದೀರಾ ಹೆಗಡೆ ಅಂತೇಳಿ? ಹೆಗಡೆ ಅಂದ್ರೆ ಯಾರಾದ್ರೂ ಹೇಳ್ತಾರೆ, ಅಲ್ಲಿಂದ ಬಂದು ಇಲ್ಲಿ ಕಷ್ಟಪಟ್ಟು ಮಾಡಿ ಹಾ ಕರಿಕೆರೆ ಬರ್ತೀವಿ ಸರ್, ಹಾ ಎಲ್ಲ ಮಾಡ್ತೀವಿ. ಮಗಳ ಮದುವೆ ಮಾಡಿದ್ವಿ, ಹಾ. ನಿಮ್ಮ ಮನೆ ಸಹಕಾರನೇ ಮಾಡಿದ್ವಿ ಸರ್. ಜನಗಳ ಸಹಕಾರದಿಂದ ಖಂಡಿತ ನಿಮ್ಮ ಒಂದು ಕೆಲಸದಿಂದ ದೇವರು ಕೈ ಹಿಡಿತಾರೆ. ಖಂಡಿತ ಅವತ್ತಿಂದ ಇದೇ ತರ ಊಟ ಕೊಡ್ತಾ ಇದ್ದೀರಾ? ಸರ್. ಇದೆ ನಿಮ್ಮ ತಿಂಡಿ ಊಟ? 10 ವರ್ಷ ಊಟ ಮಾಡ್ಕೊಂಡು ನನ್ನ ಊಟ ಮಾಡ್ಕೊಂಡು ಮೊನ್ನೆ ಊಟ ಮಾಡಿದ್ರು. 10 ವರ್ಷ ಟೇಸ್ಟ್ ಹಂಗೆ ಇದೆಯಲ್ಲ ಅಂತಂದ್ರು. 10 ವರ್ಷ ಟೇಸ್ಟ್ ಹಂಗೆ ಅಂತ ಕೆಲವರು ಬಂದವರು. ಏನು 10 ವರ್ಷ ಬಂದಿದ್ದಾನೆ, ಇವತ್ತು ಟೇಸ್ಟ್ ಹಂಗೆ ಇದೆಯಲ್ಲ ಅಂತ. ಹೌದಾ? ನೋಡಿ 10 ವರ್ಷ ಬಿಟ್ಟು ಬಂದಿರೋರು ಕೂಡ ಇದೇ ರೀತಿ ಟೇಸ್ಟ್ ಇದೆ ಅಂತ ಹೇಳ್ತಾರಂತ. ಇವಾಗ ನೋಡಿ ಸರ್, ಟೇಸ್ಟ್ ಕೊಡ್ತೀವಿ ಸರ್, ಊಟ ಮಾಡಿ ಸರ್. ಸಾಕು ರಸಮ್ ಇದೆ, ಮಜ್ಜಿಗೆ ಇದೆ, ಮೊಸರು ಇದೆ, ಸಾಕು ಸರ್, ಸಾಕು. ಸಾಂಬಾರ್ ಕೊಡ, ರಸಮ್ ಕೊಡ, ಸಾಂಬಾರ್ ಹಾಕ್ಬಿಡಿ. ನುಗ್ಗೆಕಾಯಿ ಸಾಂಬಾರು ನೋಡಿ. ಓಕೆ ಸರ್. ಡೈಲಿ ಬೇರೆ ಬೇರೆ ಸಾಂಬಾರಲ್ಲ ಸರ್? ಓಕೆ ಸರ್. ಚೆನ್ನಾಗಿದೆ ಸರ್ ಸಾಂಬಾರು. ನೋಡಿ ಆ ಹೆಗ್ಡೆ ಅವರೇ ಬಡಿಸ್ತಾರೆ, ಅವ್ರ ಮನೆಯವ್ರು ಅಡುಗೆ ಮಾಡ್ತಾರೆ. ಇನ್ನು ಸಹಾಯಕ್ಕೆ 1 2 3 ಇದಾರಲ್ಲ ಸರ್? ಇಬ್ಬರು ಇದ್ದಾರೆ. ಇಬ್ಬರು ಇದ್ದಾರೆ ಸಹಾಯಕ್ಕೆ. ಚೆನ್ನಾಗಿದೆ ಸರ್? ಚೆನ್ನಾಗಿದೆಯಲ್ಲ? ಹೌದು, ಮನೆ ಊಟ. ಕೋರ್ಟ್ನವ್ರು ಬರ್ತಾರೆ, ತಹಸೀಲ್ದಾರ್ ಆಫೀಸ್ ಬರ್ತಾರೆ, ಹಾ. ಆಮೇಲೆ ಎಕ್ಸೈಸ್ ಆಫೀಸರ್ ಬರ್ತಾರೆ, ಹಾ. ಕೋರ್ಟ್ನವ್ರು ಬರ್ತಾರೆ, ಲಾಯರ್ಗಳು ಬರ್ತಾರೆ, ಲಾಯರ್ಗಳು, ಪೊಲೀಸ್ನವ್ರು ಬರ್ತಾರೆ, ಪೊಲೀಸ್ನವರು, ಅಟೆಂಡರ್ ಸರ್ಕಾರಿ ಆಫೀಸ್ನವರೆಲ್ಲ ಬಹಳ ಬರ್ತಾರೆ. ಎಲ್ಲ ಆಫೀಸರ್ ಎಲ್ಲ ಬರ್ತಾರೆ. ಹಾ. ನಮಗೂ ಬ್ಯಾಂಕ್ನವ್ರು ಬರ್ತಾರೆ. ನಾವು ಏನಂತಂದ್ರೆ ಕೋರ್ಟಿಗೆ ಬಂದ್ವಿ, ಓಕೆ ಹಾಗೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೆಲಸ ಇತ್ತು. ಓಕೆ ಅಲ್ಲಿ ಕೇಳಿದಾಗ ನನಗೆ ಹೇಳಿದ್ದೇನಂತಂದ್ರೆ ಹೆಗಡೆ ಮೆಸ್ಸಿಗೆ ಹೋಗಿ ಅಂತ ಹೇಳಿದ್ರು ಸರ್. ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ. ಊಟ ಮಾಡಿ ಸರ್. ಸರ್, ಮೊಸರು ಇದೆ, ರೈಸ್ ಮಜ್ಜಿಗೆ ಇದೆ, ರಸಮ್ ಇದೆ, ಮೊಸರು ಇದೆಯಾ ಸರ್? ಮೊಸರು ಇದೆ, ರಸಮ್ ಇದೆ, ಮಜ್ಜಿಗೆ ಇದೆ. ಅನ್ಲಿಮಿಟೆಡ್ ಅಲ್ಲ ಸರ್ ರೈಸ್ ಎಲ್ಲ? ಅನ್ಲಿಮಿಟೆಡ್. ಅನ್ಲಿಮಿಟೆಡ್. ನುಗ್ಗೆಕಾಯಿ ಸಾರು, ತರಕಾರಿಗಳು ಹಾಕಿದಾರಲ್ಲ, ನುಗ್ಗೆಕಾಯಿ ಸಾರು. ಚಟ್ನಿ ಚೆನ್ನಾಗಿದೆಯಾ? ಕೆಂಪು ಚಟ್ನಿ. ಕೆಂಪು ಚಟ್ನಿನೂ ಹಾಕ್ತಾರೆ, ಹಸಿರು ಚಟ್ನಿನೂ ಹಾಕ್ತಾರೆ. ಅಂದರೆ ಕಾಯಿ ಚಟ್ನಿ. ಇನ್ನೊಂದು ಕೆಂಪು ಚಟ್ನಿ ಅಂತಂದ್ರೆ ಹಸಿಮೆಣಸಿನಕಾಯಿ ಜಾಸ್ತಿ ಹಾಕಿರ್ತಾರೆ, ಕಡಲೆ ಬೀಜದ ಶೇಂಗಾದ. ನೋಡಿ ಇದು ಕೆಂಪು ಚಟ್ನಿ. ಚೆನ್ನಾಗಿದೆ. ಶೇಂಗಾ ಬೀಜ ಹಾಕಿದ್ದಾರೆ, ಮಸಾಲೆ ಒಂಥರ ಅಂದರೆ ಇದು ಇದು ಹಾಕಿದ್ದಾರೆ ಒಗ್ಗರಣೆ. ತುಂಬ ವರ್ಷ ಬರ್ತಾ ಇದ್ದಾರೆ. ಇವರಾ? ಅದಕ್ಕೆ ಏನ್ ಸರ್ ಭಾಳ ವರ್ಷದಿಂದ ಬರ್ತೀರಾ? ಭಾಳ ವರ್ಷದಿಂದ ಬರ್ತೀರಾ ಊಟಕ್ಕೆ? ಹೇಗಿರುತ್ತೆ ಊಟ ಎಲ್ಲ? ಚೆನ್ನಾಗಿರುತ್ತಲ್ಲ? ಬೇಜಾರಾಗಿಲ್ಲ? ಇಷ್ಟು ವರ್ಷ ಬಂದು ಬೇಜಾರಾಗಿಲ್ಲ ನಿಮಗೆ? ಇಲ್ಲಿ 3 ಗಂಟೆ ಇಲ್ಲೇ ಬರ್ಬೇಕು. 3 ಗಂಟೆ ಲೇಟ್ ಆದ್ಮೇಲೆ ಬರ್ತೀರಾ ಊಟ ಮಾಡ್ತೀರಾ? ತಿಂಡಿ ಚೆನ್ನಾಗಿದೆ. ತಿಂಡಿ ತಿಂದಿದ್ದೀರಾ? ರಸಮ ಸರ್? ಹ್ಞೂ ಸರ್, ರಸಮ್ ಸರ್. ಯಾಕೆ ಸರ್? ಬ್ರಾಹ್ಮಣರ ರಸಮ್ ಅಂದ್ರೆ ಚೆನ್ನಾಗಿರುತ್ತೆ ಬಿಡಿ ಸರ್. ಅಲ್ಲ ಹೇಳ್ದೆ, ಬೇಜಾರಾಗ್ಬಿಡಿ. ಇಲ್ಲ ಸರ್, ಇಲ್ಲ ಇಲ್ಲ. ನಾವು ಸಾಕಷ್ಟು ಕಡೆ ಊಟ ಮಾಡ್ತಾ ಇರ್ತೀವಿ, ಹಾಗಾಗಿ ರುಚಿಯಾಗಿ ಚೆನ್ನಾಗಿದೆ. ತುಂಬ ಜನ ರಸಮ್ ಧರ್ಮಸ್ಥಳದ ಊಟ ಮಾಡಿದಾಗ ಆಗುತ್ತೆ ಅಂತಾರೆ. ಧರ್ಮಸ್ಥಳದ ಊಟ ಮಾಡಿದ್ರೆ ಹೇಳುತ್ತೆ ಅಂತಾರ ರಸಮ್? ರಸಮ್ ಆಗಿರುತ್ತೆ ನಮ್ದು. ಏನ್ ನೀವೇ ಮಸಾಲೆ ಎಲ್ಲ ರಸಮ್ದೆಲ್ಲ ನೀವೇ ಎಲ್ಲ ಪೌಡರ್ ಎಲ್ಲ ನಮ್ಮದೇ ಸರ್. ಎಲ್ಲ ನೀವೇ ನಿಮ್ಮ ಮನೆಯವರೇ ಮಾಡೋದು? ಉಪ್ಪಿನಕಾಯಿ ಆಗಿರ್ಬೋದು, ಸಾಂಬಾರ್ ಪೌಡರ್ ಆಗಿರ್ಬೋದು, ಚಟ್ನಿ ಪೌಡರ್ ಆಗಿರ್ಬೋದು, ರಸಮ್ ಪೌಡರ್ ಆಗಿರ್ಬೋದು, ಹಾ. ಬೆಳಗಿನ ಸಾಂಬಾರ್ ಪೌಡರ್ ಎಲ್ಲ ನಾವೇ ಮಾಡ್ತೀವಿ. ಎಲ್ಲ ನೀವೇ ಮಾಡೋದು? ಎಲ್ಲ ನಿಮ್ಮ ಮನೆಯವರೇ ಎಲ್ಲ ಮಾಡೋದು? ಎಲ್ಲ ನಾವೇ ವಾರಕ್ಕೊಂದ್ಸಲ ಪ್ರಿಪೇರ್ ಮಾಡ್ಕೊಂತೀವಿ. ಪ್ರತಿ ಭಾನುವಾರ prepare ಮಾಡ್ತೀವಿ. ಹೇಗಿದೆ ಸರ್ ರಸಮ್? ಪಕ್ಕಾ ಧರ್ಮಸ್ಥಳ ರಸಂ. ಧರ್ಮಸ್ಥಳ ರಸಮ್ ಇದ್ದಂಗಿದೆಯಾ? ಹೌದಾ? ಓ, ನೀವು ಭಾಳ ಹೋಗಿದ್ದೀರಲ್ಲ ಧರ್ಮಸ್ಥಳ, ಅದೇ ಟೇಸ್ಟ್ ಕೊಡ್ತಿದ್ದೆ ರಸಮ್? ಸೇಮ್ ಟೇಸ್ಟ್ ಸರ್. ನಾನು ಊಟ ಮಾಡ್ತೀನಿ ನೋಡಿ. ಸೇಮ್ ಟೇಸ್ಟ್. ಸೇಮ್ ಟೇಸ್ಟ್. ಧರ್ಮಸ್ಥಳದಿಂದ ಸೇಮ್ ಟೇಸ್ಟ್. ನೋಡಿ ಒಂದು ಕಡೆ ರಸಮ್ಮು ಧರ್ಮಸ್ಥಳದಲ್ಲಿ ಯಾವ ರೀತಿ ಇದೆಯೋ ಅದೇ ಟೇಸ್ಟ್ ಕೊಡ್ತಿದ್ದೆ ಅಂತ ನಾಗೇಶ್ ಅವ್ರು ಹೇಳ್ತಾ ಇದ್ದಾರೆ. ನಾನು ಊಟ ಮಾಡಿ ನೋಡ್ತೀನಿ ಸರ್. ಹಾಂ, ಓಕೆ.
ಇವರು ಹಾಗೆ ಹೇಳ್ತಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಧರ್ಮಸ್ಥಳ ಭಾಳ ಹೋಗ್ತಾರೆ. ಧರ್ಮಸ್ಥಳ ಮೊನ್ನೆನೂ ಹೋಗಿದ್ರು, ಅದೇ ಟೇಸ್ಟ್ ಕೊಡ್ತಾ ಇದೆ ರಸಮ್ ಅಂತ ಹೇಳ್ತಾ ಇದ್ದಾರೆ. ಆಶೀರ್ವಾದ. ಮಂಜುನಾಥ ಸ್ವಾಮಿ ಆಶೀರ್ವಾದ. ಹೌದು ಸರ್. ಹಾಕೊಳ್ಳಿ ಸರ್. ಸ್ವಲ್ಪ ಹಾಕಿ ಸರ್. ಮೊಸರು ಇದೆ. ಮೊಸರು ಇದೆಯಾ? ಹಾಂ ಸಾಕು ಸ್ವಲ್ಪ ಸರ್. ಮೊಸರು ರೈಸ್ ಆಗ್ತಾ ಇದೆ. ಸಾಂಬಾರಿಗೂ ಮೊಸರು ಎರಡು ಟೇಸ್ಟ್ ಮಾಡ್ಬಿಡ್ತೀನಿ ಸರ್. ಸಾಂಬಾರನ್ನು ಮೊಸರು ಕೊಡಲ ಸರ್? ಕೊಡಿ ಸರ್. ಈಗ ರಸಮ್ಮ. ರಸಮ್ ಹಾಕಿ ಸರ್, ಆಮೇಲೆ ಮೊಸರು ಮಾಡಿ. ಓಕೆ ಸರ್, ರಸಮ್ ಹಾಕ್ಬಿಡಿ. ಸಾಕು ಸರ್, ಸಾಕು ಸರ್. ಸರಿ, ಮೊಸರು ಅಲ್ಲ? ಓಕೆ. ರಸಮ್ ಟೇಸ್ಟ್ ನೋಡ್ಬಿಡ್ತೀನಿ ಸರ್. ನೋಡಿ ರಸಮ್ಮು. ಹಾಂ, ಮೊಸರು ಹಾಕ್ಬಿಡಿ ಸರ್. ಸಾಕು 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 ಸಾಕು. ಹಾಲು ತರಿಸ್ತೀವಿ. ನೀವೇ ಹೆಪ್ಪ ಹಾಕೋದು? ಎಲ್ಲ ತರಿಸಿ ನಾವೇ ಹೆಪ್ಪ ಹಾಕೋದು ಮೊಸರು. ನೀವೇ ಹೆಪ್ಪ ಹಾಕೋದಾ? ನಂದಿನಿ ಹಾಲು ನಾವು ತರೋಲ್ಲ. ಹಾಂ ಹಸಿ ಹಾಲು ತರಿಸ್ಬಿಟ್ಟು. ಹಸಿನ ಹಾಲು ಹೋಟೆಲ್ ತರಿಸ್ತೀವಿ. ಮಾಡ್ಲಿಕ್ಕಿಂತ ಹಸಿ ಹಾಲು, ಎಮ್ಮೆ ಹಾಲು ತರಿಸ್ತೀವಿ. ಹಾಂ ಹಾಂ. ಈಗ ಮೊಸರು ಬೇಕು. ಓ, ಇಲ್ಲ ಕೈಯಲ್ಲಿ ತರಿಸ್ಬಿಟ್ಟು ಹೆಪ್ಪ ಹಾಕ್ತೀರಾ? ಅಂಗಡಿಯಿಂದ ತರ್ತಾರೆ. ಹಾಂ. ಹೋಟೆಲ್ ಮಾಡ್ಲಿಕ್ಕೆ ಅವರೇ ಹಾಕ್ತಾರೆ. ಅದರಿಂದ ಮೊಸರು ಮಜ್ಜಿಗೆ. ಮಜ್ಜಿಗೆ ಮಾಡಿ. ಹಾಂ. ನಾವೇ ಮಜ್ಜಿಗೆ ready ಮಾಡ್ತೀವಿ. ಓಕೆ, ನೋಡಿ ಇದು ರಸಮ್ಮು. ಈ ಮೊಸರು ಕೂಡ ಹಾಕ್ಸ್ಕೊಂಡಿದ್ದೀನಿ, ಅನ್ಲಿಮಿಟೆಡ್. ನೀವು ಎಷ್ಟಾರ ಊಟ ಮಾಡ್ಬೋದು. ಇದು ಸಾಂಬಾರು ಮಜ್ಜಿಗೆನಾ ಸರ್? ಕುಡಿಲಿಕ್ಕೆ ಮಜ್ಜಿಗೆ ಕೊಡ್ತೀವಿ. ಹಾಂ, ಓಕೆ ಸರ್. ಮಜ್ಜಿಗೆ ಎಲ್ಲರಿಗೂ ಕೊಡ್ತೀರಲ್ಲ ಕುಡಿಯೋದು? ಎಲ್ಲರಿಗೂ ಕೊಡ್ತೀವಿ ಸರ್. ಓಕೆ, ಇದು ಮಜ್ಜಿಗೆ ಮಜ್ಜಿಗೆ. ಇದೆ. ಹಾಂ, ಮಜ್ಜಿಗೆ ಇದೆ. ಮತ್ತೆ ರೈಸ್ ಬೇಕು ರೈಸ್ ನಾವು. ಆಯ್ತು, ರೈಸ್ ನೋಡಿ ಸಾಕಾಯ್ತು ಬಲ್ಲೇನೆ. ಇದು ರಸಮ್ಮು. ಹೇಳಿ ಸರ್, ರಸಮ್ಮು ನೀವು ಹೇಳಿದ್ದೆ ಧರ್ಮಸ್ಥಳ ಟೇಸ್ಟ್ ಅದೇ ಟೇಸ್ಟ್ ಬರುತ್ತೆ. ಹಿಟ್ಟು ಹಂಗೆ ಇದೆ ಸರ್. ಹಂಗೆ ಇದೆ. ಅದೇ ಥರ ಬರುತ್ತೆ ಅಲ್ವಾ? ನೋಡಿ ಥರ ನೀವು ಅನ್ನಕ್ಕೆ ರಸಮ್ ತಿಂತಾ ಇದ್ರೆ, ನಾಗೇಶ್ವರ ಹೇಳಿದ್ರು ಧರ್ಮಸ್ಥಳ ಅಂತ ಅವ್ರು ಹೇಳಿದ್ರು, ಬಟ್ ನಮ್ಮ ನಾಗೇಶ್ವರ ತಿಂದು ಹೇಳಿದ್ರು ಧರ್ಮಸ್ಥಳದ ರಸಮ್ ಹೇಗೆ ಆ ಥರ ಅಂತ. ಅದೇ ಥರ ಟೇಸ್ಟ್ ಬರ್ತಾ ಇದೆ. ಮೊಸರು ಇರುತ್ತೆ, ಆಮೇಲೆ ಮಜ್ಜಿಗೆ ಕೊಡ್ತಾರೆ. ಕೊರಟಗೆರೆಗೆ ಬಂದರೆ, ಕೋರ್ಟ್ ಪಕ್ಕನೇ ಬನ್ನಿ ನೀವು. ಕೊರಟಗೆರೆ ಮೇನ್ ರೋಡಲ್ಲಿ ಬಂದು ಊಟ ಮಾಡಿ. ಪಕ್ಕ ಬ್ರಾಹ್ಮಣರ ಶೈಲಿಯ ಊಟ ಸಿಗುತ್ತೆ, ಭಾಳ ಚೆನ್ನಾಗಿರುತ್ತೆ. ಪ್ಯೂರ್ ವೆಜಿಟೇರಿಯನ್. ಎಷ್ಟು ವರ್ಷ ಆಯ್ತು ಸರ್? 14 ವರ್ಷದಿಂದ ಮಾಡ್ತೇವೆ. 14 ವರ್ಷದಿಂದ. ಬ್ರಾಹ್ಮಣರ ಬ್ರಾಹ್ಮಣ ಉಪಹಾರ ಮಂದಿರ ರುಚಿ ಎರಡೂ ಇದೆ. ಬ್ರಾಹ್ಮಣರ ಟೇಸ್ಟ್ ಇರುತ್ತೆ, ಅದು ಟೇಸ್ಟ್ ಸಿಗುತ್ತೆ. ಇರುತ್ತೆ. ನಮ್ದು ಉತ್ತರ ಕನ್ನಡ ಸಿರ್ಸಿ, ಹಾಂ, ಅಲ್ಲಿ ಟೇಸ್ಟ್ ಕೊಡ್ತಾ ಇದೀವಿ. ತಮ್ಮ ಹೆಸರು ಸರ್? ಶ್ರೀಪಾದ ಹೆಗಡೆ ಅಂತ ನನ್ನ ಹೆಸರು. ಹೆಗಡೆ ಮೆಸ್ಸು ಅಂತ ಮಾಡಿದ್ದೀವಿ ಸರ್. ಶ್ರೀಪಾದ ಹೆಗಡೆ ಮೆಸ್ ಅಂತ ಮಾಡಿದ್ದೀರಾ? ಹಾಂ ಹಾಂ. ಏನು ತಿಂಡಿ ಏನು ಸಿಗುತ್ತೆ ಸರ್ ಬೆಳಿಗ್ಗೆ? ಬೆಳಗ್ಗೆ ಇಡ್ಲಿ ವಡ ಉಪ್ಪಿಟ್ಟು ಮಾಮೂಲಿ ಇರುತ್ತೆ, ಒಂದು ರೈಸ್ ಮಾಡ್ತೀವಿ. ಹಾಂ, ಆಮೇಲೆ ಮಧ್ಯಾಹ್ನ ಚಪಾತಿ ಊಟ ಇರುತ್ತೆ, ಮುದ್ದೆ ಊಟ ಇರುತ್ತೆ. ಮುದ್ದೆ ಊಟ ಮಾಡ್ತೀರಾ? ಹಾಂ ಹಾಂ. ಚಪಾತಿ. ಕಟ್ಕೊಂಡು ಸರ್. ಹಾಂ ಹಾಂ ಹಾಂ. ಚಪಾತಿ ಊಟ, ಮುದ್ದೆ ಊಟ ಇರುತ್ತೆ. ಮುದ್ದೆ ಊಟ. ಮತ್ತೆ ರಾತ್ರಿ ಇಲ್ಲ? ರಾತ್ರಿ ಇಲ್ಲ ಸರ್, 4 ಗಂಟೆ ಕ್ಲೋಸ್ ಮಾಡ್ತೀವಿ. 4 ಗಂಟೆ ಕ್ಲೋಸ್ ಮಾಡ್ತೀರಾ? ಬೆಳಿಗ್ಗೆ ತಿಂಡಿ ಎಷ್ಟು ಗಂಟೆ ಸ್ಟಾರ್ಟ್ ಬೆಳಗ್ಗೆ ಆಗುತ್ತೆ? ತಿಂಡಿ ನಮ್ಗೆ 7 ಗಂಟೆಯಿಂದ 10 ಗಂಟೆವರೆಗೆ ತಿಂಡಿ ಇರುತ್ತೆ. ಹಾಂ, ಆಮೇಲೆ ಮಧ್ಯಾಹ್ನ 12ರಿಂದ 12:30ಯಿಂದ 4 ಗಂಟೆಗೆ ಊಟ ಇರುತ್ತೆ. 4 ಗಂಟೆವರೆಗೂ ಊಟ ಇರುತ್ತೆ. ಮತ್ತೆ ರಜೆ ಏನಿರಲ್ವ ಸರ್ ವಾರಕ್ಕೆ? ರಜೆ ಭಾನುವಾರ ಒಂದಿನ ರಜೆ ಇರುತ್ತೆ. ಹಾಂ ಹಾಂ. ಆಮೇಲೆ ಗೌರ್ಮೆಂಟ್ ರಜೆ ಇದ್ದಾಗ ಕೆಲವು ರಜೆ ಮಾಡ್ತೀವಿ. ಗೌರ್ಮೆಂಟ್ ರಜೆ ಇದ್ದಾಗ ಕೆಲವು ರಜೆ ಇರುತ್ತೆ. ಜಾಸ್ತಿ ಇರುತ್ತೆ. ಭಾನುವಾರ ರಜೆ ಇರುತ್ತೆ. ಭಾನುವಾರ ರಜೆ. ಹಾಂ ಹಾಂ. ಹಬ್ಬಗಳಲ್ಲಿ ಇದು ಹಬ್ಬಗಳಲ್ಲಿ ರಜೆ ಇರುತ್ತೆ. ರಜೆ ಇರುತ್ತೆ. ರಜೆ ಮಾಡ್ತೀವಿ. ಹೊರಗಡೆ ಕಸ್ಟಮರ್ ಜಾಸ್ತಿ ಬರ್ತಾರೆ. ಹಾಂ ಹಾಂ. ನೀವು ಊಟದಲ್ಲಿ ಏನು ಮಾಡ್ತೀರಾ ಸರ್ ಇವಾಗ? ಮಜ್ಜಿಗೆ ಹುಳಿನ ಆ ಥರ ಏನಾದ್ರು ಊಟಗಳಲ್ಲಿ ಏನು ಮಜ್ಜಿಗೆ ಹುಳಿ ಯಾವಾಗೋ ಮಾಡಲ್ಲ, ಯಾವಾಗ ಅಪ್ರೂವ್ ಮಾಡ್ತೀವಿ. ಬಟ್ ನಾವು ಹುಳಿ ಅಂತ ಮಾಡ್ತೀವಿ. ಹುಳಿ, ಆಮೇಲೆ ಬಸ್ಸಾರು, ಹ್ಞೂ ಸೊಪ್ಪಿನ ಸಾರು ಮಾಡ್ತೀವಿ, ಹಾಂ ಪಲ್ಯ ಮಾಡ್ತೀವಿ, ಹಾಂ. ಚಟ್ನಿ ಮಾಡ್ತೀವಿ, 2 ಚಪಾತಿ ಕೊಡ್ತೀವಿ. ಫುಲ್ ಮೀಲ್ಸ್ ಅನ್ಲಿಮಿಟೆಡ್. ಅನ್ಲಿಮಿಟೆಡ್. ಎಷ್ಟು ಊಟ ಒಂದು ಬೆಲೆ? 90 ರೂಪಾಯಿ ಕೊಡ್ತಾ ಇದ್ವಿ. 2 ಚಪಾತಿ, ಮಿಕ್ಕಿದ 2 ಚಪಾತಿ ಫುಲ್ ಮೀಲ್ಸ್, ಅನ್ನ ಮತ್ತೆ ರಸಮ್ಮು ರಸಮು, ಸಾಂಬಾರು, ಮಜ್ಜಿಗೆ, ಮೊಸರು ಕೊಡ್ತೀವಿ. ಹಪ್ಪಳ ಇರುತ್ತಾ? ಹಪ್ಪಳ ಹಾಂ ಹಾಂ. ಇಷ್ಟು ಬರೀ 90 ರೂಪಾಯಿ 90 ರೂಪಾಯಿ. ಅನ್ಲಿಮಿಟೆಡ್ ಇರುತ್ತೆ. Unlimited. ಚಪಾತಿ ಮಾತ್ರ 2. 2 ಚಪಾತಿ. ಎಕ್ಸ್ಟ್ರಾ ತಗೊಂಡ್ರೆ ಚಪಾತಿ 10 ರೂಪಾಯಿ ಜಾಸ್ತಿ ತಗೊಂಡು. 10 ರೂಪಾಯಿ ಜಾಸ್ತಿ. 90 ರೂಪಾಯಿಗೆ ಅನ್ಲಿಮಿಟೆಡ್ ಬ್ರಾಹ್ಮಣರ ಫುಲ್ ಊಟ ಸಿಗುತ್ತೆ. ತಿಂಡಿ ಸರ್, ತಿಂಡಿಯಲ್ಲಿ ಏನೇನು ಮಾಡ್ತೀವಿ? ತಿಂಡಿಯಲ್ಲಿ ಎಷ್ಟು? 3 ಇಡ್ಲಿ 1 ವಡ ಕೊಡ್ತೀವಿ. ಹಾ. 60 ರೂಪಾಯಿ ತಗೋತೀವಿ. ಸಣ್ಣ ಇಡ್ಲಿ ಸಣ್ಣ ಇಡ್ಲಿ 3 ಇಡ್ಲಿ, 1 ವಡ, ಉದ್ದಿನ ವಡ 60. 60 ರೂಪಾಯಿ. ಅದಕ್ಕೆ ಸಾಂಬಾರು, ಚಟ್ನಿ. ಸಾಂಬಾರು ಚಟ್ನಿ ಕೊಡ್ತೀವಿ. ಮತ್ತೆ ದೋಸೆ ಇದೆಯಾ? ದೋಸೆ ಇಲ್ಲ ಸರ್. ಮತ್ತೆ ಬೇರೆ ರೀತಿ? ದೋಸೆ ಪೂರಿ ಮಾಡ್ತೀವಿ. ಅವರು ಪೂರಿ 50 ರೂಪಾಯಿ ಪ್ಲೇಟ್ ಪೂರಿ. 3 ಪೂರಿ ಕೊಡ್ತೀವಿ, ಹಾಂ ಪಲ್ಯ ಕೊಡ್ತೀವಿ, ಚಟ್ನಿ ಕೊಡ್ತೀವಿ. ಹೌದ್ರಾ? ತಿಂಡಿ ಮತ್ತೇನು ರೈಸ್ ಬಾತ್ಗಳು ಸಿಗುತ್ತೆ? ರೈಸ್ ಪಾಸ್ ಸಿಗುತ್ತೆ. ಚಿತ್ರಾನ್ನ ಮಾಡ್ತೀವಿ, ಹಾಂ ಪುಳಿಯೋಗರೆ ಮಾಡ್ತೀವಿ, ಹಾಂ. ಆಮೇಲೆ ಟೊಮೆಟೊ ಬಾತ್ ಮಾಡ್ತೀವಿ, ಪಲಾವ್ ಮಾಡ್ತೀವಿ. ಪಲಾವ್ ಆಮೇಲೆ ಮಾಡ್ತೀವಿ. ಪಡ್ಡು ಅಂತ ಮಾಡ್ತೀವಿ. ನಮ್ಮ ಸೋಮವಾರ, ಹಾಂ. ಆಮೇಲೆ ಗುರುವಾರ, ಶನಿವಾರ 3 ದಿನ ಪಡ್ಡು ಇರುತ್ತೆ. ಪಡ್ಡು ಇರುತ್ತೆ. ಸೋಮವಾರ, ಗುರುವಾರ, ಶನಿವಾರ ಶನಿವಾರ. ಮತ್ತಿನ್ನೇನು ವಿಶೇಷವಾಗಿ ಏನಾದ್ರು ಬೇರೆ ಇದೆಯಾ ಈ ಥರದ್ದು? ಮೊದಲು ಒಬ್ಬಟ್ಟು ಕೊಡ್ತೀವಿ, ಈಗ ಒಬ್ಬಟ್ಟು ನಿಲ್ಸ್ಬಿಟ್ಟಿವಿ. ಒಬ್ಬಟ್ಟು ನಿಲ್ಸಿದ್ದೀರಾ? ಸೋಮವಾರ ಒಬ್ಬಟ್ಟು ಇರುತ್ತೆ. ಸೋಮವಾರ ಒಬ್ಬಟ್ಟಿತ್ತು ನಿಲ್ಸಿದ್ದೀರಾ? ಈ ತಿಂಡಿ ಮತ್ತೆ ಊಟ ಅಷ್ಟೇ ನಿಮಗೆ ಇವಾಗ? ಹ್ಞೂ ಸರ್, ಹ್ಞೂ ಸರ್. ಹಾಂ ಹಾಂ. ಮತ್ತೆ ಕಾಫಿ ಟೀ ಎಲ್ಲಾನು ಸಿಗಲ್ಲ? ಕಾಪಿ ಟೀ ಮಾಡಲ್ಲ ನಾವು. ಹೊರಗಡೆ ಗಂಟೆ ಆದ್ಮೇಲೆ ಸಿರ್ಸಿ. ಜಾಸ್ತಿ ಅಲ್ಲ, ಸಿರ್ಸಿಗ 20-25 ಸೀಮೆ ಬರುತ್ತದೆ. ತಾಲೂಕಲ್ಲಿ ಫೇಮಸ್. ಹೊರಗಡೆ ಮಠ ತುಂಬಾ ಫೇಮಸ್. ಶರಣವಳ್ಳಿ ಮಠ ಅಂತ ಸಾಕು. ಬೆಳಿಗ್ಗೆ ಯಾರು ಹೋದ್ರು ನಾವು ಬೆಳಗ್ಗೆ ತಿಂಡಿ, ಸ್ನಾನ, ಮಧ್ಯಾಹ್ನ ಊಟ. ಅಲ್ಲ, ಹೊರದಾಳಿಗೆ ಹೋಗ್ತೀನಿ. ಎಲ್ಲಿಗೆ ಹೋದ್ರು ಅಲ್ಲಿಗೆ ಹೋದ್ರು. ಹೌದಾ? ಆಯ್ತು ಸರ್. ಶರಣವಳ್ಳಿ ಮಠ. ಶರಣವಳ್ಳಿ ಮಠ ಶಿರ್ಸಿ ಅಲ್ಲ? ಯಾರೋ ಮನೆ ಕಳಿಸಿದ್ದೆ, ಅವರಿಗೆಲ್ಲ ಬೆಳಗ್ಗೆ
ಮಧ್ಯಾಹ್ನ ಅವಲಕ್ಕಿ ಮಧ್ಯಾಹ್ನ ಊಟ ಸಂಜೆ ಊಟ ಮುಗಿಸ್ತಾರೆ. ಬ್ರಾಹ್ಮಣರು ನಮ್ಮಲ್ಲಿ ಕದಂಬ ಮಾರ್ಕೆಟಿಂಗ್ ಅಂತ ಇದೆ ಕದಂಬ marketing. ಶಿರ್ಸಿಯಿಂದ ಹಾ, ಹಾ. ಅಲ್ಲಿಂದ ತಂದ್ಬಿಟ್ಟು ನಾವು ಆರ್ಗ್ಯಾನಿಕ್ ಎಲ್ಲ ರೆಡಿ ಮಾಡ್ಕೊಂಡು ಕೊಡ್ತಾ ಇದೀವಿ. Organic, ಆರ್ಗ್ಯಾನಿಕ್ ಹಾ. ಇನ್ನೆಲ್ಲ ಏನೇನ್ ಸಿಗುತ್ತಿವೆಲ್ಲ? ಶುಗರ್ ಸಿಗುತ್ತೆ, ನಿಸರ್ಗ ನಿಸರ್ಗ, ಆಮೇಲೆ ವನಸುಮ, ಹಾ. ಕದಂಬ ಅಂತ ಹೇಳಿ ಬರುತ್ತೆ ಸರ್. ಆರ್ಗ್ಯಾನಿಕ್ ಬೆಲ್ಲ ಬರುತ್ತೆ, ಹಾ, ಹಾ. ಆರ್ಗ್ಯಾನಿಕ್ ಬೆಲ್ಲ ಇರುತ್ತೆ, ನೇರಳೆ ನೇರಳೆ ಜ್ಯೂಸ್ ಬರುತ್ತೆ ಶುಗರಿಗೆ, ಹಾ. ಇದು ಗ್ಯಾಸ್ಟ್ರಿಕ್ ಬರುತ್ತೆ, ಹಾ. ಆಮೇಲೆ ಪ್ಯೂರ್ ಕೊಬ್ಬರಿ ಎಣ್ಣೆ ಸರ್ ನಮ್ಮಲ್ಲಿ ಪ್ಯೂರ್ ಕೊಬ್ಬರಿ ಎಣ್ಣೆ, ಕೊಬ್ಬರಿ ಎಣ್ಣೆ. ಹಸಿಕಾಯಿ ಬರುತ್ತೆ ನೋಡಿ, ಹಿಂಗ್ ಬರುತ್ತೆ ನೋಡಿ. ಹಾ 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 ಎಲ್ಲ ಅಲ್ಲಿ ಸಿರ್ಸಿದ ಇದು ಹಾ ಹಾ ಸರಿ ಸರ್ ಹೆಂಗೆ ಸರ್ ಇದು ಸರ್ ಇದು 300 ರೂಪಾಯಿ ಅರ್ಧ ಲೀಟರ್. 100 ರೂಪಾಯಿ ಅರ್ಧ ಲೀಟ್ರ್. ಬಂಧುಗಳೇ ನೋಡಿದ್ರಲ್ಲ, ಹೆಗಡೆ ಮೆಸ್ ಕೊರಟಗೆರೆಯಲ್ಲಿ ಬರುತ್ತೆ, ಮೇನ್ ರೋಡಲ್ಲೇ ಬರುತ್ತೆ. ಇಲ್ಲೇ ಇದೆ ಮೇನ್ ರೋಡು, ಕೋರ್ಟ್ ಕೂಡ ಇಲ್ಲ ಇದೆ, ಸಿವಿಲ್ ಕೋರ್ಟು. ಹೆಗಡೆ ಮೆಸ್ ಅಂತ ಯಾರನ್ನು ಬೇಕಾದರೂ ಕೇಳಿ ನೀವು ಹೇಳ್ತಾರೆ ಕೊರಟಗೆರೆಯಲ್ಲಿ. ಪಕ್ಕ ಬ್ರಾಹ್ಮಣರ ಶೈಲಿಯ ಪಲಹಾರ. ನಿಮಗೆ ಲೊಕೇಶನ್ನು, ಫೋನ್ ನಂಬರು ಮತ್ತು ಅಡ್ರೆಸ್ ಕೂಡ ಹಾಕಿರ್ತೀನಿ, ಲೊಕೇಶನ್ ಕೂಡ ಹಾಕಿರ್ತೀನಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋ ಬರ್ತೀನಿ. ಅದ್ರಿಗೂ ಬಾಯ್ ಬಾಯ್, ಸಿ ಯು.